नमो विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामी इति नामिने। नमस्ते सरस्वती देवी गौरवाणी प्रचारिणे निर्विशेषा शून्यवादी पाश्चात्देशतारिणे। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। जय राधा कृष्ण चंद्र राधा कृष्ण चंद्र राधे। यो राधा कृष्ण चंद्र राधा कृष्ण चंद्र राधे। यो कृष्ण बलराम कृष्ण बलराम कृष्ण बलराम। जय कृष्ण बलराम। जय प्रभुपदा जय प्रभुपदा प्रभुपदा जय प्रभुपदा। जय जय प्रभुपाद 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 प्रभुपाद। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। हरे कृष्ण। ಭಗವದ್ಗೀತಾ ಯಥಾರೂಪ ಅಧ್ಯಾಯ 1 ಕುರುಕ್ಷೇತ್ರ ರಣರಂಗದಲ್ಲಿ ಸೇವಾನುಲೋಕನ. ಪಾಪಂ ಏವ ಆಶ್ರಯಾತ್ ಅಸ್ಮಾನ್ ಅತ್ವಾ ಹೇತಾನ್ ಆತತಾಯಿನಃ ತಸ್ಮಾನ್ನಹರ ಅವ್ಯಯಂ ಹಂತುಂ ಧೃತರಾಷ್ಟ್ರಂ ಸಾ ಬಾಂಧವಾನ್ ಸ್ವಜನಂ ಏಕತಂ ಹತ್ವಾ ಸುಖಿನಂ ಚಾಮಮಾಧವಃ. ಪದಾರ್ಥ ಪಾಪಂ ಪಾಪಗಳು, ಏವಾ ಖಂಡಿತವಾಗಿ, ಆಶ್ರಯಾತ್ ಆಶ್ರಯಿಸುವುದು, ಅಸ್ಮಾನ್ ನಮ್ಮನ್ನು, ಅಥ್ವಾ ಕೊಂದು, ಏತಾನ್ ಈ ಎಲ್ಲ, ಆತತಾಯಿನಃ ಆಕ್ರಮಣಕಾರಿಗಳನ್ನು, ತಸ್ಮಾತ್ ಆದ್ದರಿಂದ, ನಾ ಅರ್ಹ ಅರ್ಹರಲ್ಲ, ವಯಂ ನಾವು, ಅಂತುಂ ಕೊಲ್ಲಲು, ಧೃತರಾಷ್ಟ್ರನ ಮಕ್ಕಳನ್ನು, ಸಾ ಬಾಂಧವಾನ್ ಮಿತ್ರರೊಡನೆ, ಸ್ವಜನಂ ಸಜ್ಜನರನ್ನು, ಈ
ಖಂಡಿತವಾಗಿಯೂ. ಕಥಂ ಹೇಗೆ? ಹತ್ವಾ ಕೊಂದು, ಸುಖಿನಃ ಸುಖಿಗಳು, ಶ್ಯಾಮ ಆಗುವೆವು, ಮಾಧವ ಲಕ್ಷ್ಮೀ ರಮಣನಾದ ಕೃಷ್ಣನೇ. ಅನುವಾದ: ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಕೃಷ್ಣನೇ ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಭಾವಾರ್ಥ ಶ್ರೀಲ ಪ್ರಭುಪಾದ್. ವಿಶ್ವಗುರು ಶ್ರೀಲ ಪ್ರಭುಪಾದ್. ವೇದಗಳ ಪ್ರಕಾರ ದುರಕ್ರಮಣ ಮಾಡುವರು 6 ಬಗೆಯ ಜನರು. 1ನೇದು ವಿಷ ಹಾಕುವವನು, 2ನೇದು ಮನೆಗೆ ಬೆಂಕಿ ಹಚ್ಚುವವನು, 3ನೇದು ಮಾರಕ ಆಯುಧಗಳಿಂದ ದಾಳಿ ಮಾಡುವವನು, 4ನೇದು ಸಂಪತ್ತನ್ನು ಲೂಟಿ ಮಾಡುವವನು, 5ನೇದು ಮತ್ತೊಬ್ಬನ ಭೂಮಿಯನ್ನು ವಶಪಡಿಸಿಕೊಳ್ಳುವವನು, ಮತ್ತು 6ನೇದು ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವವನು. ಇಂತಹ ಆಕ್ರಮಣಕಾರರನ್ನು ಕೂಡಲೇ ಕೊಲ್ಲಬೇಕು. ಹಾಗೆ ಕೊಲ್ಲುವುದರಿಂದ ಪಾಪವೇನು ಬರುವುದಿಲ್ಲ. ಇಂತಹ ಆಕ್ರಮಣಕಾರರನ್ನು ಕೊಲ್ಲುವುದು ಸಾಮಾನ್ಯ ಮನುಷ್ಯನಿಗೂ ಯೋಗ್ಯ ಕಾರ್ಯ. ಆದರೆ ಅರ್ಜುನನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನದು ಸಂತ ಸದೃಶ ಸ್ವಭಾವ. ಆದ್ದರಿಂದ ಅವನು ಸಂತನಂತೆಯೇ ಅವರೊಡನೆ ನಡೆದುಕೊಳ್ಳಲು ಬಯಸಿದ. ಆದರೆ ಇಂತಹ ಸಂತನ ರೀತಿ ಕ್ಷತ್ರಿಯನಿಗಲ್ಲ. ಒಂದು ರಾಜ್ಯದ ಆಡಳಿತದಲ್ಲಿ ಹೊಣೆಗಾರಿಕೆಯುಳ್ಳ ಮನುಷ್ಯನು ಸಂತ ಸದೃಶನಾಗಿರಬೇಕಿದ್ದರೂ ಅವನು ಏಡಿಯಾಗಿರಬಾರದು. ಉದಾಹರಣೆಗೆ ಶ್ರೀರಾಮ, ಅವನದು ಎಂತಹ ಸ್ವಭಾವ ಎಂದರೆ ಈಗಲೂ ಜನರು ರಾಮರಾಜ್ಯವೆಂದಿರಬೇಕು, ರಾಮರಾಜ್ಯದಲ್ಲಿರಬೇಕು ಬೇಕೆಂದು ಬಯಸುತ್ತಾರೆ. ಆದರೆ ರಾಮನು ಎಂದೂ ಏಡಿಯಂತೆ ನಡೆದುಕೊಳ್ಳಲಿಲ್ಲ. ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ ರಾವಣನು ರಾಮನ ವಿರುದ್ಧ ಆಕ್ರಮಣ ಮಾಡಿದವನೇ. ಜಗತ್ತಿನ ಚರಿತ್ರೆಯಲ್ಲಿ ಸಾಮ್ಯವಿಲ್ಲದಂತಹ ಪಾಠವನ್ನು ಶ್ರೀರಾಮನು ಅವನಿಗೆ ಕಲಿಸಿದ. ಆದರೆ ಅರ್ಜುನನ ವಿರುದ್ಧ ಕ್ರಮಣ ಮಾಡಿದರು ವಿಶೇಷ ವರ್ಗದವರು ಎಂದರೆ ಅವನ ತಾತ, ಅವನ ಗುರು, ಸ್ನೇಹಿತರು, ಮಕ್ಕಳು, ಮೊಮ್ಮಕ್ಕಳು ಮೊದಲಾದವರು ಎಂಬುದನ್ನು ಪರಿಗಣಿಸಬೇಕು. ಆದ್ದರಿಂದ ಅರ್ಜುನನು ಸಾಮಾನ್ಯ ಅತಿಕ್ರಮಣಕಾರರ ವಿರುದ್ಧ ಅಗತ್ಯವೆನಿಸುವ ತೀವ್ರ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಭಾವಿಸಿದ. ಅಲ್ಲದೆ ಸಂತ ಸ್ವಭಾವದವರು ಕ್ಷಮೆಯನ್ನು ತೋರಬೇಕು ಎಂದು ಆದೇಶವಿದೆ. ಸಂತ ಸ್ವಭಾವದವರಿಗೆ ಯಾವುದೇ ರಾಜಕೀಯ ತುರ್ತು ಪರಿಸ್ಥಿತಿಗಿಂತ ಇಂತಹ ಆದೇಶಗಳು ಮುಖ್ಯ. ರಾಜಕೀಯ ಕಾರಣಗಳಿಗೆ ತನ್ನ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಧರ್ಮ ಮತ್ತು ಸಂತ ಸಹಜ ನಡವಳಿಕೆ ಈ ಕಾರಣಗಳಿಗಾಗಿ ಅವರನ್ನು ಕ್ಷಮಿಸುವುದೇ ಉತ್ತಮ ಎಂದು ಅರ್ಜುನನು ಭಾವಿಸಿದ. ತಾತ್ಕಾಲಿಕವಾದ ದೇಹ ಸುಖಕ್ಕಾಗಿ ಮಾತ್ರ ಅವರನ್ನು ಕೊಲ್ಲುವುದು ಯೋಗ್ಯವಲ್ಲ ಎಂದು ಅವನು ಭಾವಿಸಿದ. ಅವರನ್ನು ಕೊಂದು ಪಡೆಯುವ ರಾಜ್ಯವಾಗಲಿ ಸುಖವಾಗಲಿ ಶಾಶ್ವತವೇನೂ ಅಲ್ಲ. ಹೀಗಿರುವಾಗ ತನ್ನ ಬಂಧುಗಳನ್ನೇ ಕೊಂದು ತನ್ನ ಜೀವಕ್ಕೂ ಶಾಶ್ವತವಾದ ಮುಕ್ತಿಗೂ ಆಪತ್ತನ್ನೇಕೆ ತಂದುಕೊಳ್ಳಬೇಕು? ಅರ್ಜುನನು ಕೃಷ್ಣನನ್ನು ಮಾಧವ ಅಥವಾ ಭಾಗ್ಯ ದೇವತೆಯ ಪತಿ ಎಂದು ಕರೆಯುವುದು ಅರ್ಥವತ್ತಾಗಿದೆ. ಕೃಷ್ಣನು ಭಾಗ್ಯ ದೇವತೆಯ ಪತಿ. ಅವನು ತನ್ನನ್ನು ದೌರ್ಭಾಗ್ಯಕರವಾದ ರೀತಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಬಾರದು ಎಂದು ಅರ್ಜುನನು ಹೇಳಬಯಸಿದ. ಆದರೆ ಕೃಷ್ಣನು ಭಕ್ತರಿಗೆ ಮಾತ್ರವಲ್ಲ, ಯಾರಿಗೂ ದುರದೃಷ್ಟವನ್ನು ತರುವುದಿಲ್ಲ. ಹರೇ ಕೃಷ್ಣ.